ಎಲ್ಲರಿಗೂ ನಮಸ್ಕಾರ. ನಮ್ಮನ್ನ ಒಬ್ಬ ಬರಹಗಾರರು ಲೇಖಕರು ಒಂದು ಪ್ರಶ್ನೆ ಕೇಳಿದ್ರು. ಬುಕ್ಸ್ 5 ಬುಕ್ಸ್ ಎವ್ರಿ ಸ್ಟೂಡೆಂಟ್ ಶುಡ್ ರೀಡ್ ಬಿಫೋರ್ ಗ್ರಾಜುಯೇಷನ್ಸ್ ಅಂತ. ಅಂದ್ರೆ ಪದವಿ ಮುಗಿಸುವ ಹೊತ್ತಿಗೆ ಪ್ರತಿ ವಿದ್ಯಾರ್ಥಿ ಓದಲೇಬೇಕಾಗಿರ್ತಕ್ಕಂಥ 5 ಪ್ರಮುಖ ಪುಸ್ತಕಗಳನ್ನ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮೊದಲನೇದು ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅಂತ, ವಿಕ್ಟರ್ ಫ್ರಾಂಕಲ್ ಬರ್ತಿರ್ತಕ್ಕಂಥದ್ದು. ಇದು ಸೆರೆಮನೆಯಿಂದ ಬದುಕಿ ಬಂದ ಅಂತ ಅನುಭವವನ್ನ ಹೇಳ್ತಾರೆ. ಪರಿಸ್ಥಿತಿಗಿಂತ ಉದ್ದೇಶ ದೊಡ್ಡದು ಅಂತ ಕಲಿಸಿಕೊಡುತ್ತೆ. ಓದಲು 2 ಗಂಟೆ ಸಾಕು, ಪರಿಣಾಮ ಪೂರ್ತಿ ಜೀವನ ಪೂರ್ತಿ ಪರೀಕ್ಷೆ ಮತ್ತೆ ಒತ್ತಡವನ್ನ ಯಾವ ರೀತಿ ನಿಭಾಯಿಸಬೇಕು ಅಂತ ತೋರಿಸ್ಕೊಡುತ್ತೆ. ಹಾಗಾಗಿ ಈ ಪುಸ್ತಕ ಓದ್ಲೇಬೇಕು ನೀವೆಲ್ಲ, ಎಲ್ರು ಕೂಡ. ಎರಡನೇದು ಅಟಾಮಿಕ್ ಹ್ಯಾಬಿಟ್ಸ್ ಅಂತ, ಜೇಮ್ಸ್ ಕ್ಲಿಯರ್ ಅಂತ ಹೇಳಿ ಬರ್ದಿರ್ತಕ್ಕಂಥದ್ದು. ದಿನ 1% ಬದಲಾವಣೆ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕೊಡುತ್ತೆ. ಹಾಗಾಗಿ ಪ್ರಾರಂಭ 1% ಆಗ್ಲಿ ತಪ್ಪೇನಿಲ್ಲ, ಆದ್ರೆ ಓದ್ತಕ್ಕಂಥ ರೂಟ್ ಕಾಸಸ್ನ, ಮಲಗುವಂತ ವೇಳಾಪಟ್ಟಿ ಆಗಿರ್ಬೋದು, ಮತ್ತೆ ಇಲ್ಲಿ ಹ್ಯಾಬಿಟ್ಸ್ ಗಳನ್ನ ಯಾವ ರೀತಿ ಪ್ರಾರಂಭ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಳ್ತಕ್ಕಂಥ ಪುಸ್ತಕ. ಹಾಗಾಗಿ ಅದನ್ನು ಕೂಡ ನೀವು ಓದ್ಲೇಬೇಕು. ಮೂರನೇದು ಸೆಫಿಯನ್ಸ್ ಯುವಾಲ್ ನೋವಾ ಹರಾಟಿ ಬರೆದಿರ್ತಕ್ಕಂಥ ಪುಸ್ತಕ. ಮನುಷ್ಯ ಹೇಗ್ ಬಂದ, ಎಲ್ಲಿಗೆ ಬಂದಿದ್ದಾನೆ, ಎಲ್ಲಿಗೆ ಹೋಗ್ಬೋದು, ಮತ್ತೆ ಯಾಕೆ ಹೀಗೆ ಇದನ್ನ ಓದ್ಬೇಕು, ಆಲೋಚನೆ ಯಾವ ರೀತಿ ಮಾಡ್ಬೇಕು ಅಂತ, ಒಳ್ಳೆ ರೀತಿ ಆಲೋಚನೆ ಹೆಂಗ್ ಮಾಡ್ಬೇಕು, ಮತ್ತೆ ಆಲೋಚನೆ ಮಾಡೋ ರೀತಿ ನಮ್ಮನ್ನ ನಿರೂಪಿಸುತ್ತೆ ಅಂತಕ್ಕಂಥ ಪುಸ್ತಕ ಇದು. ಹಾಗಾಗಿ ಇದನ್ನು ಕೂಡ ಓದ್ಲೇಬೇಕು. 4ನೇ ಪುಸ್ತಕ ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯೆನ್ಸಸ್ ಪೀಪಲ್ಸ್, ಡೇಲ್ ಕಾರ್ನೆಗಿ ಬರೆದಿರ್ತಕ್ಕಂಥ ಪುಸ್ತಕ. ಜನರನ್ನ ನಿಭಾಯಿಸೋದು ಹೇಗೆ, ಅದು ಒಂದು ಸ್ಕಿಲ್. ಜನರನ್ನ ಯಾರು ನಿಭಾಯಿಸ್ತಾರೆ ಅವರು ದೊಡ್ಡ ದೊಡ್ಡ ಲೀಡರ್ಗಳಾಗಿ ಬೆಳೀತಕ್ಕಂಥದ್ದು ಅವರೇ. ಹಾಗಾಗಿ ವೃತ್ತಿ ಜೀವನದ ಕೌಶಲ್ಯಗಳನ್ನ, ನೆಟ್ವರ್ಕಿಂಗ್, ಸೋಷಿಯಲ್ ನೆಟ್ವರ್ಕ್ ಇಂಪಾರ್ಟೆನ್ಸ್ ಆಗಿರ್ಬೋದು, ಗ್ರೂಪ್ ಪ್ರಾಜೆಕ್ಟ್ಸ್ ಇರ್ಬೋದು, ಇಂಟರ್ವ್ಯೂ ಸ್ಕಿಲ್ಸ್ ಇರ್ಬೋದು, ಕ್ಲಾಸ್ ನಲ್ಲಿ ಕಲಿಸದೇ ಇರತಕ್ಕಂತ ಒಂದು ಚೀಟ್ ಕೋಡ್ಗಳನ್ನು ಕೂಡ ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅದನ್ನ ಓದಿ. 5ನೇದು ವೆರಿ ಇಂಪಾರ್ಟೆಂಟ್ ಒನ್, ದಿ ಆಲ್ಕೆಮಿಸ್ಟ್, ಪೌಲೋ ಕೊಯೆಲೋ ಬರೆದಿರ್ತಕ್ಕಂಥ, ನಿಮ್ಮ ಪರ್ಸನಲ್ ಲೆಜೆಂಡ್ ಅಂತ ನೀವು ಏನ್ ಹೇಳ್ತೀರಾ, ಹಿಂದೆ ಹೋಗ್ತಕ್ಕಂಥ ಚಿಕ್ಕ ಕಥೆ ಇದು. ಕಾದಂಬರಿಯಂತೆ ಓದಿಸುತ್ತೆ, ಅದರ ಸಲಹೆಯಂತೆ ಮನಸ್ಸಿಗೆ ತಾಕುತ್ತೆ. ಪದವಿ ಮುಗಿಯೋದ್ರೊಳಗಡೆ ಈ ಇಷ್ಟು ಪುಸ್ತಕಗಳನ್ನು ಓದಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ಹಣ, ವೃತ್ತಿ ಮತ್ತೆ ನಿಮ್ಮ ಯಾವುದೇ ರೀತಿ ಯಶಸ್ಸನ್ನ ಯಾರು ಕೂಡ ತಡೆಯಕ್ಕಾಗಲ್ಲ. ಹಾಗಾಗಿ ಇಂಥ ವಂಡರ್ಫುಲ್ ಪುಸ್ತಕಗಳನ್ನ ಓದ್ತಕ್ಕಂಥ ಹ್ಯಾಬಿಟ್ ನೀವು ಮಾಡ್ಕೊಳ್ಳಿ. ಹಾಗಾಗಿ ಅಂತ ಹ್ಯಾಬಿಟ್ಸ್ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಮತ್ತೊಂದು ಹಂತಕ್ಕೆ ತಗೊಂಡೋಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮಲ್ಲಿ ವ್ಯೂಸ್ ಜಾಸ್ತಿ ಇದೆ ಆದರೆ ಸಬ್ಸ್ಕ್ರೈಬರ್ಸ್ ಯಾಕೋ ಕಡಿಮೆ ಇದ್ದಾರೆ. ಹಾಗಾಗಿ ನಾನು ಕೇಳೋದು, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ದೆ ಆದರೆ ನೀವು ಕೇಳ್ತಕ್ಕಂಥ ಇನ್ನಷ್ಟು ವಂಡರ್ಫುಲ್ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ನಮ್ಮ ಒಂದು ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.